ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಟಿಸಿಎಸ್ ಎಂಬ ದೊಡ್ಡ ಕಂಪನಿಯಲ್ಲಿ ಒಂದು ಕನ್ವರ್ಷನ್ ರ್ಯಾಕೆಟ್ ನಡೆಯುತ್ತಿತ್ತು ಎಂದು ಹೇಳಲಾಗುತ್ತಿದೆ. ಇದರಿಂದ ಹಲವಾರು ಹುಡುಗಿಯರ ಜೀವನ ಹಾಳಾಗಿದೆ ಎಂದು ಹೇಳಲಾಗುತ್ತಿದೆ. ಇದನ್ನು ಪ್ರಾಪಗ್ಯಾಂಡಾ ಅಂತ ಹೇಳುವ ಮೊದಲು ಈ ಕೇಸ್ ಬಗ್ಗೆ ಹೇಳೋಣ. ಈ ಘಟನೆ 2023ರಲ್ಲಿ ಶುರುವಾಯಿತು. ಟಿಸಿಎಸ್ ಬ್ಯಾಕ್ ಆಫೀಸ್ನಲ್ಲಿ ರೆಕ್ರೂಟ್ಮೆಂಟ್ ಆಗ್ತಿದ್ದಾಗ ಹಲವಾರು ಫ್ರೆಷರ್ಸ್ ಜಾಯಿನ್ ಆದರು. ಅವರಲ್ಲಿ ಒಬ್ಬಳು 23 ವರ್ಷದ ಹಿಂದೂ ಹುಡುಗಿ. ಅವಳನ್ನು ಇಲ್ಲಿ ಕೆಲಸಕ್ಕೆ ತಂದಿದ್ದು ದಾನಿಶ್, ಯಾಕಂದ್ರೆ ಅವನು ಅವಳನ್ನು ಇಷ್ಟಪಟ್ಟಿದ್ದ. ಇಲ್ಲಿ ಸೀನಿಯರ್ಸ್ ಆಗಿದ್ದವರು ಆಸಿಫ್ ಅನ್ಸಾರಿ, ದಾನಿಶ್ ಶಾಹಿದ್ ಶೇಖ್, ಶಾರುಖ್ ಕುರೇಶಿ, ರಜಾ ಮೀಮ್, ತೌಸಿಫ್ ಅಖ್ತರ್. ಹೆಚ್ಆರ್ ಆಗಿದ್ದವಳು ನಿಧಾ ಖಾನ್, ಅವಳನ್ನು ಲೇಡಿ ಡಿ ಅಂತ ಕರೀತಿದ್ರು. ನಂತರ ದಾನಿಶ್ ಮತ್ತು ನಿಧಾ ಖಾನ್ ಆ ಹುಡುಗಿಯ ಜೊತೆ ಹೆಚ್ಚು ಸಮಯ ಕಳೆಯೋಕೆ ಶುರು ಮಾಡಿದ್ರು. ಎಫ್ಐಆರ್ ಪ್ರಕಾರ ಅವರು ಇಸ್ಲಾಂ ಬಗ್ಗೆ ಮಾತಾಡ್ತಿದ್ರು, ಹಿಂದೂ ಧರ್ಮದ ಬಗ್ಗೆ ಸಾಫ್ಟ್ ಆಗಿ ಟ್ರೋಲ್ ಮಾಡ್ತಿದ್ರು. ಒಂದು ದಿನ ದಾನಿಶ್ ಆ ಹುಡುಗಿಯ ಜೊತೆ ಬಲವಂತ ಮಾಡಲು ಟ್ರೈ ಮಾಡಿದ. ಈ ವಿಷಯ ತೌಸಿಫ್ಗೆ ಗೊತ್ತಾದ ಮೇಲೆ ಅವನು ಆ ಹುಡುಗಿಯನ್ನು ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದ. ನನಗೂ ಬೆನಿಫಿಟ್ಸ್ ಕೊಡಬೇಕು, ಇಲ್ಲ ಅಂದ್ರೆ ನಿನ್ನ ಮನೆಗೆ ಹೇಳ್ತೀನಿ ಅಂತ. ಈ ಮಧ್ಯೆ ಆ ಹುಡುಗಿಗೆ ಮಹರೀನ್ ಅನ್ನೋ ಹೆಂಗಸಿಂದ ಕಾಲ್ ಬಂತು. ಅವಳು ಹೇಳಿದ್ದು, ದಾನಿಶ್ ಈಗಾಗಲೇ ಮದುವೆಯಾದವನು, ಅವನಿಗೆ 2 ಮಕ್ಕಳು ಕೂಡ ಇವೆ. ಇದನ್ನು ಕೇಳಿ ಆ ಹುಡುಗಿಗೆ ಶಾಕ್ ಆಯಿತು. ಆಮೇಲೆ ಅವಳು ಪೊಲೀಸ್ ಬಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಳು. ಇದಕ್ಕೆ ಜೊತೆಗೆ ಇನ್ನೊಬ್ಬ ಹುಡುಗಿಯ ಫ್ಯಾಮಿಲಿ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಅವರ ಮಗಳು ಕೂಡ ಇದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರು. ನಾಸಿಕ್ ಪೊಲೀಸ್ ಈ ಕೇಸನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ತಮ್ಮ ಕಾನ್ಸ್ಟೇಬಲ್ ಒಬ್ಬರನ್ನು ಹೌಸ್ ಕೀಪರ್ ಆಗಿ ಆಫೀಸ್ ಒಳಗೆ ಕಳುಹಿಸಿದ್ರು. 3 ವಾರಗಳ ತನಿಖೆಯ ನಂತರ ಪೊಲೀಸ್ಗೆ ಸಾಕ್ಷಿ ಸಿಕ್ಕಿತು. ಮಾರ್ಚ್ 26ರಂದು ಫಸ್ಟ್ ಎಫ್ಐಆರ್ ಹಾಕಿದ್ರು. ಅದರಲ್ಲಿ ದಾನಿಶ್, ತೌಸಿಫ್ ಮತ್ತು ನಿಧಾ ಖಾನ್ ಹೆಸರುಗಳಿವೆ. ಆಮೇಲೆ ಇನ್ನೂ 9 ಮಹಿಳೆಯರು ಮುಂದೆ ಬಂದು ಸೇಮ್ ರೀತಿಯ ಕಂಪ್ಲೇಂಟ್ ಕೊಟ್ಟರು. ಈ ಕೇಸ್ ನ್ಯಾಷನಲ್ ನ್ಯೂಸ್ ಆಯಿತು. ಕೆಲವು ಎಫ್ಐಆರ್ಗಳಲ್ಲಿ ಹುಡುಗಿಯರನ್ನು ಅಜ್ಮೀರ್ಗೆ ಕರೆದೊಯ್ದು ಬಲವಂತವಾಗಿ ಬೀಫ್ ತಿನ್ನಿಸಿದ್ದಾರಂತೆ ಅಂತ ಆರೋಪಗಳಿವೆ. ನಂತರ 8 ಜನರನ್ನು ಅರೆಸ್ಟ್ ಮಾಡಲಾಯಿತು. ನೀವು ಸತ್ಯ ಕೇಳಬೇಕು ಅಂದ್ರೆ ಒಂದು ವಿಷಯ, ಇದು ಪ್ರಾಪಗ್ಯಾಂಡಾ ಅಂತ ಹೇಳಲಾಗುತ್ತಿದೆ. ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ ಆಗಲಿ, ಈ ಕೇಸ್ ಆಗಲಿ, ರಿಲಿಜಿಯಸ್ ಎಕ್ಸ್ಟ್ರೀಮಿಸಂ ಅನ್ನೋದು ಓದಿಲ್ಲದವರು ಮಾತ್ರ ಮಾಡೋದು ಅಲ್ಲ. ಕೆಲವರು ಎಜುಕೇಟೆಡ್ ಜನರು ಇದನ್ನು ಯೂಸ್ ಮಾಡ್ತಾರೆ. ಆದ್ದರಿಂದ ನೀವು ಕೇರ್ಫುಲ್ ಆಗಿರಬೇಕು. ಯಾರು ನಿಮ್ಮನ್ನ ಸುಲಭವಾಗಿ ಮ್ಯಾನಿಪ್ಯುಲೇಟ್ ಮಾಡಬಾರದು. ಇದಕ್ಕೆ ಜೊತೆಗೆ ಲೆನ್ಸ್ಕಾರ್ಟ್ ಮೇಲೂ ಡಿಸ್ಕ್ರಿಮಿನೇಷನ್ ಆರೋಪಗಳು ಬರುತ್ತಿವೆ. ಬಿಂದು ಹಾಕುವುದು ಅಲೌ ಇಲ್ಲ, ಹಿಜಾಬ್ ಅಲೌ ಇದೆ ಅಂತ ಹೇಳಲಾಗುತ್ತಿದೆ. ಇದರಿಂದ ಕಾಂಟ್ರವರ್ಸಿ ಆಗಿದೆ. ಇದರ ನಡುವೆ ಚೈನಾ ಬಾರ್ಡರ್ನಲ್ಲಿ ಸ್ಥಳಗಳ ಹೆಸರು ಚೇಂಜ್ ಮಾಡ್ತಿದೆ. ನಮ್ಮ ಎಕಾನಮಿ ಕೂಡ 4ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಬಂದಿದೆ. ಬೇಸಿಗೆಯಿಂದ ಹೊಸ ರೆಕಾರ್ಡ್ಸ್ ಬರುತ್ತಿವೆ. ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ನಲ್ಲಿ ಸಿಗುತ್ತವೆ.